ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅಯ್ಯಯ್ಯೋ, ಟವಲ್ ತರೋದೇ ಮರ್ತ್ಬಿಟ್ಟವನಲ್ಲ. ಅಯ್ಯೋ ಛೇ, ನಾನೊಬ್ಬ ದಟ್ಟನ ಮಗ, ಎಲ್ಲ ಮರ್ತ್ಕೊಂಡು ಈಗ ಈಚೆ ಹೋಗಿ ತರೋಣ ಅಂದರೆ ಮೇಡಮ್ ಅವ್ರು ಇಲ್ಲೇ ಆಗಿರಲ್ಲಪ್ಪ. ಮೇಡಮ್ ಅವ್ರಿಗೆ ಕೇಳ್ಬಿಡಮ್ಮ. ಸಿದ್ಧಗೌಡ್ರೆ ಧೈರ್ಯ ತಂದ್ಕೊಳ್ರಿ. ಮೇಡಮ್ ಅವರೇ, ನನ್ನ ಟವಲ್ನ ಮರ್ತ್ಕೊಂಡ್ಬಂದಿವ್ನಿ, ಹೊಸಿ ಎತ್ಕೊಡಕ್ಕಾಯ್ತದ? ಹಾ ಬಂದೆ, ಒಂದು ನಿಮಿಷ. ತಗೊಳ್ಳಿ. ಕೊಡಿ ಮೇಡಮ್ ಅವರೇ. ಅಯ್ಯೋ ಮೇಡಮ್ ಅವರೇ, ತಗೊಳ್ಳಿ ತಗೊಳ್ಳಿ, ನಾನೇನು ಮಾಡ್ತಿಲ್ಲ. ಮೇಡಮ್ ಅವರೇ, ನಿಮಗೆಲ್ಲ ಆಟ ಆಡ್ಸಿದ್ರೆ ನಮ್ಗೊಂಥರ ಆಯ್ತದೆ. ಕೊಡಿ ಮೇಡಮ್ ಅವರೇ. ಬಿಡಿ ಬಿಡಿ ಮೇಡಮ್ ಅವರೇ. ತಗೊಳ್ಳಿ. ನಮಸ್ಕಾರ. 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 ಎಲ್ಲರೂ ಒಟ್ಟಿಗೆ ಬದುಕಬೇಕು, ಅದಕ್ಕೆ ಒಂದು ಮನೆ ಕಟ್ಟಿ ಲಕ್ಷ್ಮೀ ನಿವಾಸ ಅಂತ ಹೆಸರಿಡಬೇಕು ಅಂತ ಮದುವೆ ಆದಾಗಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಅದು ಸಾಧ್ಯನೇ ಆಗಿಲ್ಲ. ಅದನ್ನು ನಾಳೆ ಬರದಲ್ಲಿ ಬರ್ದಿದ್ಯೋ ಏನೋ ಗೊತ್ತಿಲ್ಲ. ಆದರೆ ಇವತ್ತು ನನ್ನ ಮಗ ಒಂದು ಸ್ವಂತ ಮನೆ ಅಂತ ಮಾಡ್ಕೊಂಡಿದ್ದಾನೆ. ಅಪ್ಪನಿಂದ ಆಗದೆ ಇರೋದನ್ನು ಮಗ ಸಾಧಿಸಿದ್ದಾನೆ ಅಂತ ಖುಷಿ ಪಡಬೇಕು, ದುಃಖ ಪಡಬೇಕು ನಂಗೆ ಗೊತ್ತಾಗ್ತಿಲ್ಲ. ಮನೆಗಳು ಬದಲಾದರೂ ಮನಸ್ಸುಗಳು ಬದಲಾಗಲ್ಲಪ್ಪ ಅಂತ ಇವ್ರಿಗೆ ನಾನು ಹೇಗೆ ಹೇಳಲಿ, ಹೇಗೆ ಅರ್ಥ ಮಾಡಿಸ್ಲಿಕ್ಕೆ ಗೊತ್ತಾಗ್ತಿಲ್ಲ. ಆಯ್ತಣ್ಣ, ಹೋಗಿ ಹೊರಗಡೆ ಇದು ಮಾಡ್ಕೊ. ಅಪ್ಪ ಬಂದಿರಾ? ಒಳ್ಳೆ ಚೆನ್ನಾಗಿದ್ದೀರಾ? ಕರೆಕ್ಟ್ ಟೈಮಿಗೆ ಬಂದ್ರಿ ನೋಡಿ, ಥ್ಯಾಂಕ್ ಯು. ಯಾರಿಗೆ ಬೆಲೆ ಕೊಡಲಿಲ್ಲ ಅಂದರೂ ಸಮಯಕ್ಕೆ ಬೆಲೆ ಕೊಡಲೇಬೇಕಪ್ಪ. ಕರೆಕ್ಟಾಗಿ ಹೇಳಿದ್ರಿ. ಅಮ್ಮ ಇಲ್ಲಿ ಹೊರಗಿದ್ದಾರಾ? ಹರಿ ಅಮ್ಮ, ಅಮ್ಮ ಬಾ. ಮಾ ಬಾ. ಅಮ್ಮ ಇಲ್ಲಪ್ಪ. ಓಹ್, ಅಣ್ಣ ತೇಜ್ ಜೊತೆ ಬರ್ತಾರಾ? ಸರಿ ಸರಿ. ಇಲ್ಲಪ್ಪ, ಅವಳು ಬರಲ್ಲ ಅಂದ್ಲು. ಬರಲ್ಲ ಅಂದ್ರ? ಅರೇ, ಒಟ್ಟಿಗೆ ಬನ್ನಿ ಅಂತ ಹೇಳಿದ್ದೀನಿ. ನಾನು ಫೋನ್ ಮಾಡ್ತೀನಿ ರೀ. ಬೇಡಪ್ಪ, ನಿಮ್ಮ ಅಮ್ಮನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ ಹರಿ. ಅವಳು ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಆ ನಿರ್ಧಾರ ಯಾರು ಹೇಳಿದ್ರು ಬದಲಾಯಿಸಲ್ಲ. ಅಲ್ಲಪ್ಪ, ಯಾಕೆ ಬರಲ್ಲ ಅಂತ ಕೇಳ್ತಾ ಇದ್ದೀನಿ. ಹರಿ, ನಿಮ್ಮ ಅಮ್ಮನಿಗೆ ಮೊದಲು ನಾವು ಮನೆ ಕಟ್ಟಬೇಕು, ಆ ಮನೆಯಲ್ಲಿ ಮಕ್ಕಳು, ಸೊಸೆದಿರು, ಮೊಮ್ಮಕ್ಕಳು ಎಲ್ಲ ಒಟ್ಟಿಗೆ ಬದುಕಬೇಕು ಅಂತ ಕನಸು ಕಂಡಿದ್ಲು. ಆದರೆ ಈಗ ನೀವಿಬ್ಬರು ಭಾಗ ಆಗಿದ್ದೀರಾ, ಅಪ್ಪ ಅಮ್ಮನೂ ಭಾಗ ಮಾಡ್ಕೊಂಡಿದ್ದೀರಾ. ಇದೆಲ್ಲ ಅವಳ ಮನಸ್ಸಿಗೆ ತುಂಬ ನೋವಾಗಿದೆಪ್ಪ. ನಾನು ಹೇಳಿದೆ, ಬರಲ್ಲ ಅಂದ್ಲು. ಆದರೆ ನಿಮ್ಮ ಮಾವ ಮಗಳು ಅಳಿಯ ಸುಖವಾಗಿರಲಿ ಅಂತ ಮನೆ ಕೊಟ್ಟಿದ್ದಾರೆ.
ಪೂಜೆಗೆ ಬರಲಿಲ್ಲ ಅಂದರೆ ಅವ್ರು ತಪ್ಪು ತಿಳ್ಕೊಳ್ತಾರೆ ಅಂತ ನಾನು ಒಬ್ಬನೇ ಬಂದೆಪ್ಪ. ಸಾರಿಪ್ಪ, ನಾನು ಏನು ಮಾಡದಿರೋ ಪರಿಸ್ಥಿತಿ ಇಲ್ದಿದ್ದೀನಿ, ನಿಮಗೆ ಗೊತ್ತಲ್ಲ. ಇರಲಿ ಬಿಡಿ, ಪೂಜೆ ಎಲ್ಲ ಆದಮೇಲೆ ಅಮ್ಮ ಇಲ್ಲೇ ಇರ್ತಾರಲ್ಲ ನಮ್ಮ ಜೊತೆನೆ. ಅಮ್ಮಗೆ ಅಲ್ಲಿ ನೋಡಿ ದೊಡ್ಡ ರೂಮೇ ಇದೆ. ಅಪ್ಪ, ಅಣ್ಣ ನಿಮ್ಮನ್ನು ಹೇಗೆ ನೋಡ್ಕೋತಾನೋ ಗೊತ್ತಿಲ್ಲ, ಆದರೆ ನಾನು ಅಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನಮ್ಮನ್ನು ಬೇರೆ ಬೇರೆ ಮಾಡಿ ಖುಷಿಯಲ್ಲಿ ನೋಡ್ಕೋತೀನಿ ಅನ್ನೋ ನಿಮಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ನಮ್ಮ ಮನಸ್ಸಿನ ಭಾವನೆಗಳು ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲಪ್ಪ? ಮನೆ ತುಂಬ ಚೆನ್ನಾಗಿದೆಪ್ಪ. ಅಯ್ಯೋ, ನನ್ನ ಬುದ್ಧಿಗೆ ನೋಡಿ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದ್ದೀನಿ. ಅವರೆಲ್ಲರೂ ಬರೋ ಅಷ್ಟರಲ್ಲಿ ಮನೆ ತೋರಿಸ್ಬಿಡ್ತೀನಿ ಬನ್ನಿ. ಆಮೇಲೆ ಅತ್ತೆ ಮಾವು ಬಂದಮೇಲೆ ಪೂಜೆ ಶುರು ಆಗ್ಬಿಡ. ಬನ್ನಿ ಬನ್ನಿ. ಮಾವ ಯಾವಾಗ ಬಂದ್ರಿ? ಇವಾಗ ಬಂದೆ ಅಮ್ಮ. ಹೌದಾ? ಇಷ್ಟೊಂದೆಲ್ಲ ಕೆಲಸ ಇದ್ದಿದ್ದು ನೋಡಿ ನನಗೆ ಕೈ ಕಾಲೇ ಆಡ್ತಿರ್ಲಿಲ್ಲ. ಯಾರಿದೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿ ಸಮಯಕ್ಕೆ ಸರಿಯಾಗಿ ನೀವು ಬಂದ್ರಿ. ಮಾವ, ಅದು ಕ್ಯಾಟ್ರಿಂಗ್ ಅವ್ರು ಬಂದಿದ್ದಾರೆ, ಸ್ವಲ್ಪ ಹೋಗಿ ಅದು ವ್ಯವಸ್ಥೆ ನೋಡ್ಕೊಂಡ್ಬಿಡಿ ಮಾವ. ಮತ್ತೆ ಅತ್ತೆ ಬರ್ಲಿಲ್ವಾ? ಬಿಡಿ, ಆಮೇಲೆ ಬರ್ಬೋದೇನೋ. ಈಗ ಬಂದಿದ್ರೆ ನಾನು ಸ್ವಲ್ಪ ಅಡುಗೆ ಕೆಲಸಕ್ಕೂ ಸಹಾಯ ಆಗೋದು. ಹರಿ, ಏನ್ ಮಾಡ್ತಿದ್ಯಾ ಮಾತಾಡ್ಕೊಂಡು? ಪೂಜೆ ಕೆಲಸ ಶುರು ಮಾಡ್ಬೇಕು. ಮಾವ ಕೆಳಗಡೆ ಹೋಗಿ ಒಂಚೂರು ಕ್ಯಾಟ್ರಿಂಗ್ ನೋಡ್ಕೊಂಡ್ಬಿಡಿ. ಹರಿ, ಬಾ ಒಳಗಡೆ ಅಂತ ಹೇಳಿದಲ್ಲ ಮಾವ, ಕೆಳಗಡೆ ಹೋಗಿ. ಅಪ್ಪ, ನಮಸ್ಕಾರ. ಅಡ್ಡಿಲ್ಲ. ನಮಸ್ಕಾರ ತಾಯಿ. ನಮಸ್ಕಾರ ಬೀಗ್ರೆ. ಇವಾಗ ಬರ್ತಾ ಇದ್ದೀರಾ? ಹೌದು, ಈಗ ಒಳ್ಳೇದಾಯ್ತು. ಭಾವನಾ ಹಳಿಯಂದ್ರು ಕಾಣಿಸ್ತಾ ಇಲ್ಲ. ಅವರು ಸಪ್ರೇಟ್ ಆಗಿ ಇನ್ನೊಂದು ಗಾಡಿಲಿ ಬತ್ತವ್ರೆ. ಸರಿ. ಲಕ್ಷ್ಮಿ ಅವ್ರು ಕಾಣಿಸ್ತಿಲ್ಲ, ಒಳಗಿದಾರಾ? ಅದು ಅವಳು ಅಮ್ಮ, ಅಪ್ಪ ಈಗ ಬಂದ್ರಾ? ಒಳ್ಳೇದಾಗ್ಲಮ್ಮ. ನಮಸ್ಕಾರ. ಸಿಂಚು, ನಿಮ್ಮ ಅತ್ತೆ ಬಂದಿಲ್ವಂತೆ, ಯಾಕಮ್ಮ? ಅವರು ಬರೋರಿದ್ರು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯ್ತಲ್ಲ, ಹಾಗಾಗಿ ಮನೇಲೇ ಇದ್ದಾರೆ. ಈ ಥರ ಮುಂಚೆನೇ ಆಗುತ್ತೆ ಅಂತ ಗೊತ್ತಿದ್ರೆ ಪೂಜೆನ ಪೋಸ್ಟ್ಪೋನ್ ಮಾಡಿಸ್ಬೋದಾಗಿತ್ತು. ಎಲ್ಲ ಅರೇಂಜ್ಮೆಂಟ್ ಆಗಿಬಿಟ್ಟಿದೆಯಲ್ಲ. ಪೂಜೆ ಎಲ್ಲ ಆದಮೇಲೆ ಬರ್ತಾರೆ, ಇಲ್ಲೇ ಇರ್ತಾರಲ್ಲ. ಬಿಗ್ರೆ, ಮನೆಯೆಲ್ಲ ನೋಡಿದ್ರ? ಚೆನ್ನಾಗಿದ್ಯಾ? ತುಂಬ ಚೆನ್ನಾಗಿದೆ. ನಾನೇ ಯಾಕೆ ಕೊಡಿಸಿದ್ದು? ನಮ್ಮ ಮಾವ ಕೊಡ್ಸಿರೋ ಮನೆ ಅಂತ ಅಂದಮೇಲೆ ಚೆನ್ನಾಗಿರ್ಲೇಬೇಕಲ್ಲ ಅಲ್ವಾ ಮಾವ? ಹೌದು ಕಣವ.